ಘೋಷಿಸುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸೋಣ. ಎಲ್ಲರೂ ಶಾಂತವಾಗಿ ನಾಡಗೀತೆ ಅಧಿಕಾರಿ ವರ್ಗದವರಿಗೆ ನಮ್ಮ ಸಮಿತಿಯವರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿ ಸಾಕಾಗಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮಗೆ ವಿಶೇಷವಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಹನೀಯರನ್ನ ನಾವು ಬಹಳಷ್ಟು ವಿನಮ್ರತೆಯಿಂದ ನಾವು ಬೇಡಿಕೆ ಮಾಡಿಕೊಂಡಿದ್ವಿ. ಅದರಲ್ಲೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ MC ಸುಧಾಕರ್ ಸರ್ ಅವರನ್ನ, ಮತ್ತೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಪ್ರಿಯಾಂಕಾ ಖರ್ಗೆ ಸರ್ ಅವರನ್ನ, ಹಾಗೆಯೇ ಮಾನ್ಯ ಶಾಸಕರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶ್ರೀ ಪ್ರದೀಪ್ ಈಶ್ವರ್ ಸರ್ ಅವರನ್ನ ಅಧ್ಯಕ್ಷ ವಹಿಸಬೇಕು ಅಂತ, ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ K ಸುಧಾಕರ್ ಮಾನ್ಯ ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ನಮ್ಮ ಈ ಒಂದು ಗ್ರಾಮ ಠಾಣ ಅಂತ ಇದನ್ನ ಎಕ್ಸ್ಟೆನ್ಷನ್ ಮಾಡಿ ಈ ಒಂದು ನಿವೇಶನ ಕಟ್ಟೋದಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸೊ ಈ ಒಂದು ಕ್ಷಣದಲ್ಲಿ ನಾನು ಅಂದು ಕರ್ತವ್ಯ ನಿರ್ವಹಿಸಿದಂತ ಅಧಿಕಾರಿಗಳನ್ನ ಸ್ಮರಿಸೋದು ನನ್ನ ಕರ್ತವ್ಯ ಅಂತ ಪರಿಭಾವಿಸ್ತೀನಿ. ಸೊ ಸ್ನೇಹಿತರೆ, ಇವತ್ತು ನೈಜ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ಆಡಳಿತ ಮಾಡುವಂತ ಈ ಒಂದು ಸ್ಥಳೀಯ ಸರ್ಕಾರದ ಪ್ರಜಾಪ್ರಭುತ್ವದ ಮೂಲ ಉದ್ದೇಶದಂತೆ ಇವತ್ತೇನು ಸುಮಾರು 1,07,00,000ಗಳಿಗೆ ಈ ಕಟ್ಟಡ ನಿರ್ಮಾಣ ಆಗಿದೆ. ನಮ್ಮ ಈ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳು ಸಹಕಾರ, ಸದ್ಭಾವನೆ, ಸಂದಂಗ ಹನಿಗೂಡಿಸಂತ ಪ್ರತಿಯೊಂದು ರೂಪಾಯಿಯಿಂದ ಇವತ್ತು ಈ ಕಟ್ಟಡ ಕಟ್ಟೋದಕ್ಕೆ ಎಲ್ಲ ನಾಗರಿಕ ಬಂಧುಗಳು ಕಾರಣೀಭೂತರಾಗಿದ್ದಾರೆ. ಅವರಿಗೆ ಪರೋಕ್ಷವಾಗಿ ನಾನು ವೇದಿಕೆ ಮೂಲಕ ನಮ್ಮ ಎಲ್ಲ ಚುನಾಯಿತ ಆಡಳಿತ ಮಂಡಳಿ ಪರವಾಗಿ, ತಮ್ಮೆಲ್ಲ ನಾಗರಿಕ ಬಂಧುಗಳ ಪರವಾಗಿ ಅವ್ರಿಗೂ ಸ್ಮರಿಸುತ್ತಾ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಚ್ಛಪಡ್ತೀನಿ. ನಮ್ಮ ಆತಿಕ್ ಪಾಷೆ ಸರ್ ಹೇಳ್ತಿದ್ರು, ಕಟ್ಟಡ ರೆಡಿ ಆಯಿತು. ಕಟ್ಟಡ ತದನಂತರ ನಮ್ಮ ಅವರಿಗೆ ನಾಗರಿಕರಿಗೆ ಉತ್ತಮವಾದಂಥ ಸೌಲಭ್ಯ ಕೊಡುವುದು ನಮ್ಮ ಗುರುತರ ಜವಾಬ್ದಾರಿ ಆಗಿರ್ತದೆ. ಹಾಗಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಚುನಾಯಿತ ಮಂಡಳಿ ನಾಗರಿಕರ ಅಭಿಲಾಷೆಯಂತೆ ಅವರು ಏನು ಸಕಾಲದಲ್ಲಿ ನಮ್ಮಿಂದ ಸೇವೆಯನ್ನು ನಿರೀಕ್ಷೆ ಮಾಡ್ತಾರೆ, ಅದು ವಿದ್ಯುತ್ ದೀಪ ಇರ್ಬೋದು, ಚರಂಡಿ ಸ್ವಚ್ಛತೆ ಇರ್ಬೋದು, ಅಥವಾ ಅವರ ವೈಯಕ್ತಿಕ ಯಾವುದೇ ಕೆಲಸಗಳು ಇರ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ವಹಿಸಬೇಕಾದಂಥ ಎಲ್ಲ ಕರ್ತವ್ಯಗಳನ್ನು ಸಕಾಲದಲ್ಲಿ ಸೂಕ್ತವಾಗಿ ನಿರ್ವಹಣೆ ಮಾಡಿ ಈ ಒಂದು ಕಟ್ಟಡಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿ ನಾಗರಿಕರಿಗೂ ಅನುಕೂಲವಾಗುವಂತೆ ಎಲ್ಲ ಕ್ರಮಗಳು ಆಗಲಿ ಅಂತ ಆಶಿಸ್ತಾ